पूज्याय राघवेंद्राय सत्यधर्मारताय च भजतां कल्पवृक्षा नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಮಿಕ್ಸಿಂಗ್ ಬೌಲ್ ತೊಗೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ನೆಕ್ಸ್ಟ್ ಓಂಕಾಳು ಅಂತಾರಲ್ಲ, ಓಂಕಾಳು ಹಾಕ್ಕೊಂಡು ನೆಕ್ಸ್ಟ್ ಗೋಧಿ ಹಿಟ್ಟು ಹಾಕೋಬೇಕು. ಆಮೇಲೆ ಕಡಲೆ ಹಿಟ್ಟು ಅಂತಾರಲ್ಲ, ಕಡಲೆ ಹಿಟ್ಟು ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂತೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತುಪ್ಪ ಅಥವಾ ನೀವು ಎಣ್ಣೆ ಯಾವ್ದು ಊಟ ಮಾಡ್ತೀರಿ ಅದು. ಓಕೆ, ನೀವು ಎಣ್ಣೆ ಊಟ ಮಾಡಿದರೆ ಎಣ್ಣೆ, ತುಪ್ಪ ಊಟ ಮಾಡಿ ತುಪ್ಪ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಎಣ್ಣೆ ತುಪ್ಪ ನೀವು ಯಾವ್ದು ಊಟ ಮಾಡ್ತೀರಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಗೋಧಿ ಹಿಟ್ಟು ನೆನೆಸ್ಕೊಂಡಿರೋ ಗೋಧಿ ಹಿಟ್ಟು ತೊಗೊಂಡು ಲಟ್ಟಿಸ್ಕೋಬೇಕು ಇದನ್ನು. ಓಕೆ, ಚಪಾತಿ ಅಥವಾ ಪೂರಿ ಯಾವ ಸೈಜ್ ಆದರೂ ಲಟ್ಟಿಸ್ಕೋಬೋದು. ಲಟ್ಟಿಸ್ಕೋಬೇಕು. ಓಕೆ, ವೆರಿ ಟೇಸ್ಟಿ ಆಗಿದೆ. ಇದೊಂದು ಡಿಫ್ರೆಂಟ್ ಆಗಿದೆ. ಓಕೆ, ಇದನ್ನು ಚೆನ್ನಾಗಿ ದೊಡ್ಡದು ಮಾಡ್ಕೊತೀನಿ. ಇವಾಗ ಸ್ವಲ್ಪ ಮ್ಯಾಗಿ ಮಸಾಲ ಇರುತ್ತಲ್ಲ, ಮ್ಯಾಗಿ ಮಸಾಲ, ನಾನು ಹೋಮ್ ಮೇಡ್ ಮ್ಯಾಗಿ ಮಸಾಲ ಯೂಸ್ ಮಾಡಿದೆ. ನಾನು ಮ್ಯಾಗಿ ಮಸಾಲ ಮಾಡಿದರೆ ಆಲ್ರೆಡಿ ಒಂದು ಸಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಓಕೆ, ಅದು ಪ್ಲೇ ಲಿಸ್ಟ್ ಒಳಗೆ ಹಾಕ್ಕೊಂಡಿದ್ದೀನಿ. ಮಸಾಲ ಬಾಕ್ಸ್ ಅಂತೇಳಿ ಪ್ಲೇ ಲಿಸ್ಟ್ ಇದೆ, ಅದರೊಳಗೆ ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಯಾವುದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಈ ಶೀಟ್ ಎಷ್ಟು ದೊಡ್ಡದೈತೆ ಆ ಶೀಟ್ ತುಂಬ ಆಗೋಷ್ಟು ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ತುಪ್ಪ ಎಣ್ಣೆ ರಿಕ್ವೈರ್ಡ್ ಆಗಿದ್ದರೆ ಓಕೆ, ಎಲ್ಲ ಸ್ಪ್ರೆಡ್, ಈ ಶೀಟ್ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಓಕೆ, ಒಂದು ನಿಮಿಷ. ಇವಾಗ ಆಲೂಗಡ್ಡೆ, ಬಟಾಣಿ ಹಾಗೂ ಈರುಳ್ಳಿ ಸೊಪ್ಪು ಹಾಕಿ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಮಸಾಲ ಇದ್ರೊಳಗೆ ಹಾಕ್ಕೋಬೇಕು. ಓಕೆ, ಮಸಾಲ ಇದು ಈ ಶೀಟ್ ತುಂಬ ಸ್ಪ್ರೆಡ್ ಮಾಡಬೇಕು ಅದನ್ನು ಮಸಾಲ. ಓಕೆ, ನೆಕ್ಸ್ಟ್ ಇದು ಶೀಟ್ ತುಂಬ ಹಚ್ಚೋಣ. ಓಕೆ, ಈ ಶೀಟ್ ತುಂಬ ಹಚ್ಚಬೇಕು ಇದು ಮಸಾಲ. ಇಲ್ಲಿವರೆಗೂ ಸ್ಪ್ರೆಡ್ ಮಾಡಬೇಕು. ಮಾಡ್ತೀನಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಓಕೆ, ಫುಲ್ ಈ ಥರ ಕಟ್ ಮಾಡ್ಕೋಬೇಕು. ನೀವು ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೋಬೇಕು. ಓಕೆ, ಈ ಕಡೆನೂ ಅದೇ ರೀತಿ ಮಾಡ್ಕೋಬೇಕು ಎಲ್ಲದನ್ನು. ಓಕೆ, ನೆಕ್ಸ್ಟ್ ಇದನ್ನು ಐತಲ್ಲ, ಇದು ರೋಲ್ ಮಾಡ್ಕೊತ ಹೋಗ್ಬೇಕು ಈ ಥರ. ಓಕೆ, ಆ ಎಡ್ಜಸ್ವರೆಗೂ ಈ ಥರ ರೋಲ್ ಮಾಡ್ಕೊತ ಹೋಗ್ಬೇಕು. ರೋಲ್ ಮಾಡ್ಕೊತ ಹೋಗಿ. ಓಕೆ, ಇದು ಕ್ಲೋಸ್ ಆಯಿತು. ಎಲ್ಲವನ್ನು ಎಲ್ಲದನ್ನು ಇದೇ ರೀತಿ ಮಾಡ್ಕೊತ ಹೋಗಬೇಕು. ಓಕೆ, ಎಲ್ಲವನ್ನು ಹೀಗೆ ಮಾಡ್ಕೊತ ಹೋಗೋಣ. ನೆಕ್ಸ್ಟ್ ಈ ಎಡ್ಜಿಂದ ಓಕೆ ಇಲ್ಲಿವರೆಗೂ. ನೆಕ್ಸ್ಟ್ ತುಂಬ ಟೇಸ್ಟಿ ಆಗಿದೆ. ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಲಂಚ್ ಬಾಕ್ಸು, ಪಿಕ್ನಿಕ್ಕು, ಒಂದು ದಿವಸ ಪಿಕ್ನಿಕ್ ಎಲ್ಲಾದರೂ ಹೋಗೋದಿದ್ರು ಕೂಡ ತೊಗೊಂಡು ಹೋಗ್ಬೋದು. ಓಕೆ, ಎಲ್ಲದೂ ಇದೇ ರೀತಿ ಮಾಡ್ಕೊತ ಹೋಗಬೇಕು. ಆಯಿತಾ? ನೆಕ್ಸ್ಟ್ ನೀವು ಎಷ್ಟಾದರೂ ಮಾಡ್ತೀರಲ್ಲ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿಕೊಂಡು ಎಲ್ಲದನ್ನು ಈ ರೀತಿಯೇ ಸಾರಿ ಹೀಗೆ ಹೋಗೋಣ ಈ ಎಡ್ಜಿಂದಲೇ. ಓಕೆ, ನೆಕ್ಸ್ಟ್ ಈ ಥರ ರೋಲ್ ಮಾಡಿಕೊಂಡು ಇದನ್ನು ಡೀಪ್ ಫ್ರೈ ಮಾಡೋದಲ್ಲ, ಇದನ್ನು ಡೀಪ್ ಫ್ರೈ ಮಾತ್ರ ಮಾಡೋದು ಬೇಡ. ಯಾಕಂದರೆ ಯಾವಾಗೂ ಆಯಿಲಿ ಫುಡ್ಡೇ ತಿನ್ನಬೇಕು, ಅಂದರೆ ಹೆಲ್ತ್ ಬಗ್ಗೆನೂ ನೋಡ್ಕೋಬೇಕಲ್ಲ ಸ್ವಲ್ಪ. ಓಕೆ, ನೆಕ್ಸ್ಟ್ ಇದು ಒಂದು ರೋಲ್ ಮಾಡ್ಕೊಂಡು ಎಷ್ಟಾದರೂ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಡಬೇಕು. ಎಣ್ಣೆ ಕಾಯಲಿಟ್ಟು ಇವನ್ನ ಒಂದೊಂದನ್ನೇ ಫ್ರೈ ಮಾಡ್ಕೊತ ಹೋಗಬೇಕು. ಓಕೆ, ಎಣ್ಣೆ ಕಾದಿದೆ. ನೆಕ್ಸ್ಟ್ ಒಂದು ನಿಮಿಷ ಕಾಯಿ, ಏನು ಅರ್ಜೆಂಟ್. ಎಣ್ಣೆ ಕಾದಿದೆ. ನೆಕ್ಸ್ಟ್ ಈಗ ಎಷ್ಟು ಎಲ್ಲವನ್ನು ಈ ಥರ ಫ್ರೈ ಮಾಡಬೇಕು. ಎಲ್ಲವನ್ನು ಫ್ರೈ ಮಾಡಿಕೊಂಡು ನೀಟಾಗಿ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಹೆಲ್ದಿ ರೆಸಿಪಿ ಇದೆ. ಇದು ಲಂಚ್ ಬಾಕ್ಸ್ಗೂ ಬರುತ್ತೆ, ಟಿಫಿನ್ಗೂ ಬರುತ್ತೆ.
ಔಟಿಂಗ್ ಹೋದಾಗ 1 ದಿವಸ 2 ದಿವಸವರೆಗೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. 1-2 ಡೇಸ್ವರೆಗೂ ಬರುತ್ತೆ. ಇದನ್ನು ಹೆಲ್ತಿ ರೆಸಿಪಿನೇ ಆಗಿರುತ್ತೆ, ಯಾಕಂದರೆ ಇದರಲ್ಲಿ ಓಂಕಾಳು ಹಾಕಿದ್ದೀನಿ, ಆಲೂಗಡ್ಡೆ ಹಾಕಿದ್ದೀನಿ, ಹಾಗೂ ಬಟಾಣಿ, ಗೋಧಿ ಹಿಟ್ಟು ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ. ಇದು ಲಂಚ್ ಬಾಕ್ಸ್ಗೂ ಬರುತ್ತೆ, ಮನೇಲಿ ಟಿಫಿನ್ಗೂ ಬರುತ್ತೆ. ಒನ್ ಡೇ ಅಥವಾ 2 ಡೇಸ್ ಪಿಕ್ನಿಕ್ ಹೋದ್ರೂ ಬರುತ್ತೆ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಆಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, subscribe. Thanks for watching my channel.